ತಿಮರೋಡಿ ಮನೆಯಲ್ಲೇ ಬುರ್ಡೆ ಗ್ಯಾಂಗ್ ಪ್ಲಾನ್ ಅನ್ನ ರೂಪಿಸಿತ್ತ ಅಂತ ನಿಶ್ಚಿತವಾಗಿ ರೂಪಿಸಿತ್ತು ಅಂತ ಜನ ಮಾತಾಡ್ಕೊಳ್ತಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ತಿಮರೋಡಿ ಮನೆ ಹೆಡ್ ಕ್ವಾರ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇತ್ತ, ಹೆಡ್ ಆಫೀಸ್ ಆಗಿತ್ತ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಲ್ಲದ ಕ್ಯಾರೆಕ್ಟರ್ಗಳ ಜನನ, ಇಲ್ಲದ ಕತೆಗಳ ಜನನ, ಜನ್ಮದಾತರು ಇಲ್ಲೇ ಇದ್ರು ಅನ್ನೋ ಮಾಹಿತಿ ಇದೆ. ಸೊ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಯಾಕಂದ್ರೆ ಯಾರನ್ನೇ ಕೇಳಿ ನೀವು ಆಶ್ರಯ ಕೊಟ್ಟಂತಹ ವ್ಯಕ್ತಿ ಇವರೇ ಅಂತ ಬೊಟ್ಟು ತೋರಿಸ್ತಾರೆ. ಸುಜಾತಾ ಭಟ್ನ ಕೇಳಿ ಮಾತಾಡ್ಸಿ ನೋಡಿ, ಅಥವಾ ಚಿನ್ನಯ್ಯನನ್ನ ಮಾತಾಡ್ಸಿ ನೋಡಿ, ಎಲ್ಲರೂ ಕೂಡ ಅವರು ಹೇಳಿದಂತೆ ಅಂತ ಅಂತಿದ್ದಾರೆ. ಹಾಗಾದ್ರೆ ಅವರು ಅಂದ್ರೆ ಇದೇ ಮನೆಯವರ ಅನ್ನೋದು ಪ್ರಶ್ನೆಗೆ ಉತ್ತರ ಬೇಕು ಅಂತಾನೆ ಹೋಗಿದ್ದಾರೆ. ಆಮೇಲೆ ಇಡೀ ಪ್ರಕರಣ ಆಚೆ ಬಂದಿದ್ದು ಯಾವಾಗ, ಫೋಕಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ, ಜೂನ್ 22, ಜೂನ್ 12ನೇ ತಾರೀಕಿನಿಂದ. ಜೂನ್ 12 ಆತ ಡೈರೆಕ್ಟ್ ಆಗಿ ಸ್ಟೇಷನು ಕೋರ್ಟು ಅಂತ ಹೋಗಿ ತನ್ನ ಹೇಳಿಕೆಗಳನ್ನು 164 ಅಡಿಯಲ್ಲಿ ದಾಖಲಿಸ್ಕೊಂಡು ಬರ್ತಾನೆ. ಜೂನ್ 22ರಿಂದ ಈ ಪ್ರಕರಣವನ್ನು ಸೀರಿಯಸ್ ಆಗಿ ನೋಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ತಿಮರೋಡಿ ಮನೆ ಇಡೀ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿತ್ತು ಅನ್ನೋದು ದಕ್ಷಿಣ ಕನ್ನಡ ಭಾಗದ ಎಂಥವ್ರನ್ನ ಕೂಡ ಮಾತಾಡಿಸಿದಾಗ ಗೊತ್ತಾಗುತ್ತೆ. ಬಟ್ ಅದಕ್ಕೆಲ್ಲ ಸಾಕ್ಷಿ ಬೇಕಾಗುತ್ತೆ. ಅದೇ ಸಾಕ್ಷಿಯ ಹುಡುಕಾಟದಲ್ಲಿ ಟೀಮ್ ಹೇಗೆ ಮಗ್ನವಾಗಿದೆ. ಆಲ್ಮೋಸ್ಟ್ ರೇಡ್ ಸ್ಟಾರ್ಟ್ ಆಗಿ 1 ಗಂಟೆಗೂ ಹೆಚ್ಚು ಸಮಯ ಆಗಿದೆ. ಇಲ್ಲಿ ತನಕ ಮೊಬೈಲ್ ಬಿಟ್ಟು ಇನ್ನೇನೇನು ಅಂಶಗಳನ್ನು ಇಲ್ಲಿ ದಕ್ಕಿಸ್ಕೊಳ್ಳಲಾಗಿದೆ ಅಂತ. ಸಹಜವಾದ ಮಹಜರು ಪ್ರಕ್ರಿಯೆ ಅಂದರೆ ಮಮತಾ ಅಲ್ಲಿ ಅವರು ಉಳಿದುಕೊಂಡಿದ್ದಂಥ ಕೊಠಡಿ ಯಾವುದು ಮತ್ತು ಎಲ್ಲಿರ್ತಾ ಇದ್ದ, ಅಥವಾ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಊಟ ಮಾಡ್ತಿದ್ದ, ಹೀಗೆ ಪ್ರತಿಯೊಂದು ಕೂಡ ಅಂದರೆ ಆ ಮನೆಯಲ್ಲಿ ಯಾವ್ಯಾವ ಭಾಗದಲ್ಲಿ ಆತ ಓಡಾಡಿದ್ದ ಅನ್ನುವಂಥದ್ದು ಸೇರಿದಂತೆ ಆತ ಏನೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾನೆ, ಎಲ್ಲ ಮಾಹಿತಿಗಳನ್ನು ಕೂಡ ಆತನಿಂದ ಅಲ್ಲಿ ಮಹಜರ್ ಪ್ರಕ್ರಿಯೆಯಲ್ಲಿ ಇದು ಮಾಡ್ತಾ ಇರುವಂಥದ್ದು. ಜೊತೆಗೆ ಸರ್ಚ್ ವಾರೆಂಟಿಂದಾಗಿ ಏನೆಲ್ಲ ಹುಡುಕ್ಲಿಕ್ಕೆ ಹೊರಟಿದ್ರು ಅಂದರೆ ಆತನ ಬಟ್ಟೆ ಇರ್ಬೋದು, ಬಟ್ಟೆ ಬ್ಯಾಗ್ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು, ಹೀಗೆ ಆತ ತನ್ನ ಬಳಿ ಏನೆಲ್ಲ ವಸ್ತುಗಳಿತ್ತು ಆ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದೇನೋ ಅಂತ ಹೇಳಿದ್ದ, ಅವೆಲ್ಲವನ್ನು ವಶಕ್ಕೆ ಪಡೀಲಿಕ್ಕೆ ಈಗ SIT ಮುಂದೆ, ಯಾಕಂದರೆ ಅದು ಮಹತ್ವದ ಸಾಕ್ಷಿಗಳಾಗ್ತವೆ. ಯಾಕಂದ್ರೆ ಆತನ ಹೇಳಿಕೆಯಲ್ಲಿ ಇವೆಲ್ಲವೂ ಕೂಡ ನಮೂದಾಗಿರ್ತವೆ. ಜೊತೆಗೆ ಅವನು ಇದ್ದಂಥ ಸ್ಥಳ ಮತ್ತು SIT ಡಿಗ್ಗಿಂಗ್ ಮಾಡುವಂಥ ಅಷ್ಟು ದಿನಗಳಲ್ಲಿ ಎಲ್ಲಿ ಉಳ್ಕೊಳ್ತಿದ್ದೆ, ಯಾರೆಲ್ಲ ಸೇರ್ತಾ ಇದ್ವಿ ಅನ್ನೋದು ಕೂಡ ಅವನು ಹೇಳಿರೋದ್ರಿಂದ ಅವನ ಮನೆಯಲ್ಲಿ ಯಾರ್ಯಾರ ಜೊತೆಗೆ ಮಾತುಕತೆ ನಡೆಸಿದ್ದ, ಏನೆಲ್ಲ ಪ್ರೀ ಪ್ಲಾನ್ಗಳಾಗ್ತಾ ಇತ್ತು, ಅಥವಾ ಏನೆಲ್ಲ ಡೈರೆಕ್ಷನ್ಗಳು ಬರ್ತಾ ಇತ್ತು ಮರುದಿನದ ಡಿಗ್ಗಿಂಗ್ ಹೋಗುವಂಥ ಸಂದರ್ಭದಲ್ಲಿ, ಅಥವಾ ಸೂಚನೆ ಕೊಡಬೇಕಾಗಿದ್ದೇನು, ತೋರಿಸಬೇಕಾಗಿದ್ದೇನು, ಅಥವಾ ಹೇಳಬೇಕಾಗಿದ್ದೇನು, ಹೀಗೆ ಈ ರೀತಿಯ ಸೂಚನೆಗಳೆಲ್ಲ ಕೊಡ್ತಾ ಇದ್ದಂಥ ಸ್ಥಳ ಅಂತ ಹೇಳೋದ್ರಿಂದ ಅದೆಲ್ಲದ್ರ ಬಗ್ಗೆಯೂ ಕೂಡ, ಯಾಕಂದ್ರೆ ಅವನು ಏನು ಅಲ್ಲಿ ಹೋದ ನಂತರದಲ್ಲಿ ಏನೆಲ್ಲ ಸ್ಥಳವನ್ನು ತೋರಿಸ್ತಾನೆ, ಎಲ್ಲಿ ಕೂತು ಮಾತಾಡಿದ್ವಿ, ನಾನು ಎಲ್ಲಿ ಉಳ್ಕೊಳ್ತಾ ಇದ್ದೆ, ಅಥವಾ ಎಲ್ಲಿ ಕೂತಾಗ ಈ ವಿಚಾರ ಚರ್ಚೆ ಆಗಿತ್ತು ಅನ್ನೋದು ಆತನ ರೀಕಾಲ್ ಮಾಡ್ಕೊಳ್ತಾನೆ. ಅದ್ರ ಮೇಲೆ ಅವೆಲ್ಲವೂ ಕೂಡ ಮಹಜರ್ ಪ್ರಕ್ರಿಯೆಯಲ್ಲೂ ಕೂಡ ಅಲ್ಲಿ ಮೆನ್ಷನ್ ಆಗ್ತಾ ಹೋಗುತ್ತೆ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ವಾಪಸ್ ಬಂದೆ. ಸೊ ಒಂದ್ ಕಡೆ ಸ್ಥಳ ಮಹಜರ್ ಬಗ್ಗೆ ಹೇಳ್ತಾ ಇದ್ವಿ. ಆಮೇಲೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಎಷ್ಟು ದಿನದಿಂದ ಆಕ್ಚುಲ್ ಆಗಿ ಆತ ಇರೋದಕ್ಕೆ ಸ್ಟಾರ್ಟ್ ಮಾಡ್ದ? 1 ತಿಂಗಳ, 2 ತಿಂಗಳ, 3 ತಿಂಗಳ, ಅದು ಕೂಡ ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಸೊ 2023ರಿಂದ ಸಂಚು ರೂಪಿತವಾಗಿತ್ತು ಅನ್ನೋದು ಆತನ ಸ್ಟೇಟ್ಮೆಂಟು. ಅದನ್ನ ಪುಷ್ಟೀಕರಿಸುವಂತ ಅಂಶಗಳು ಸಿಗ್ಬೇಕಲ್ವಾ? ಹೀಗಾಗಿ ಸ್ಥಳ ಮಹಜರ್ ನಡೀತಾ ಇದೆ.